ಎಫ್ ಡಿ ಇಟ್ಟಿದ್ದೀರಾ ಅಥವಾ ಎಫ್ ಡಿ ಇಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ? ಎಫ್ ಡಿ ಇಟ್ಟರೂ ಕೂಡ ಟ್ಯಾಕ್ಸ್ ರೂಪದಲ್ಲಿ ಹಣ ಕಳ್ಕೊಳ್ಬೇಕಾಗತ್ತೆ ಅನ್ನೋ ಚಿಂತೆ ನಿಮಗಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಒಂದು ವೇಳೆ ನೀವು ಎಫ್ ಡಿ ಇಂದ ಲಕ್ಷಾಂತರ ರೂಪಾಯಿ ಬಡ್ಡಿ ಗಳಿಸಿದ್ರು ಕೂಡ ಕಾನೂನುಬದ್ಧವಾಗಿ ಟ್ಯಾಕ್ಸ್ ಹಾಗೂ TDS ಝೀರೋ ಆಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ನಂಬಲೇಬೇಕು. ಇದೇ ಏಪ್ರಿಲ್ 2026ರಿಂದ ಜಾರಿಗೆ ಬಂದಿರುವ ಹೊಸ ತೆರಿಗೆ ನಿಯಮಗಳಿಂದಾಗಿ ಎಫ್ ಡಿ ಹೂಡಿಕೆದಾರರ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿದೆ. ಆದ್ರೆ ಹೆಚ್ಚಿನವರು ಹಳೆಯ ನಿಯಮಗಳನ್ನೇ ಅನುಸರಿಸಿ ಹಣ ಕಳ್ಕೊಳ್ತಾ ಇದ್ದಾರೆ, ಅಂದ್ರೆ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ 2026ರ ಈ ಝೀರೋ ಟ್ಯಾಕ್ಸ್ ಟೆಕ್ನಿಕ್ ಅನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಹಾಗೂ ನಿಮ್ಮ ಬಡ್ಡಿಯ ಗಳಿಕೆಯನ್ನ TDS ನಿಂದ ಕಾನೂನುಬದ್ಧವಾಗಿ ಉಳಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ನೆನಪಿಡಿ, 2026ರಲ್ಲಿ ನೀವು ಮಾಡುವಂತ ಒಂದು ಸಣ್ಣ ತಪ್ಪು 20% ದಂಡಕ್ಕೆ ಕಾರಣ ಆಗ್ಬೋದು. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಈಗ ಹೊಸ TDS ಮಿತಿಗಳನ್ನ, TDS ಲಿಮಿಟ್ ಅನ್ನ ನೋಡ್ತಾ ಹೋಗೋಣ. ಏಪ್ರಿಲ್ 1, 2026ರಿಂದ ಜಾರಿಗೆ ಬಂದಿರುವಂತಹ ಹೊಸ ನಿಯಮದಂತೆ ಎಫ್ ಡಿಯಲ್ಲಿ ಎಷ್ಟು ಬಡ್ಡಿ ಲಾಭ ಗಳಿಸಿದ್ರೆ ಬ್ಯಾಂಕ್ಗಳು TDS ಅನ್ನ ಡಿಡಕ್ಟ್ ಮಾಡ್ತವೆ, ಕಟ್ ಮಾಡ್ತವೆ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಳ್ಬೇಕು. ನೋಡಿ, ನೀವು 60 ವರ್ಷದ ಒಳಗಿನವರಾದ್ರೆ ವರ್ಷಕ್ಕೆ ನೀವು 50,000 ರೂಪಾಯಿಗಿಂತ ಜಾಸ್ತಿ ಬಡ್ಡಿಯನ್ನ ಗಳಿಸಿದ್ರೆ ಬ್ಯಾಂಕ್ಗಳು TDS ಅನ್ನ ಕಟ್ ಮಾಡ್ತವೆ. ಹಾಗೇನೆ ನೀವು ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರಾಗಿದ್ರೆ ವರ್ಷಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಬಡ್ಡಿ ಗಳಿಸಿದ್ರೆ ಮಾತ್ರ ಬ್ಯಾಂಕ್ಗಳು TDS ಅನ್ನ ಕಡಿತಗೊಳಿಸ್ತವೆ. ಆದ್ರೆ ಗಮನದಲ್ಲಿರಲಿ, ನಿಮ್ಮ ಬಡ್ಡಿ ಈ ಮಿತಿಗಿಂತ ಕೇವಲ 1 ರೂಪಾಯಿ ಹೆಚ್ಚಾದ್ರೂ ಕೂಡ ಬ್ಯಾಂಕು ಕೇವಲ 1 ರೂಪಾಯಿ ಹೆಚ್ಚುವರಿ ಮೊತ್ತಕ್ಕೆ ಮಾತ್ರ ತೆರಿಗೆ ಹಾಕೋದಿಲ್ಲ, ಬದಲಾಗಿ ಪೂರ್ಣ ಮೊತ್ತದ ಮೇಲೆ 10% TDS ಅನ್ನ ಕಡಿತಗೊಳಿಸುತ್ತೆ. ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇಲ್ಲಿ 2 ಸಿಚುವೇಶನ್ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ರಾಜೇಶ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳಿ. ಅವರ ವಯಸ್ಸು 40 ವರ್ಷ. ಅವರು ಒಂದು ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಮೊತ್ತದ ಎಫ್ ಡಿ ಅನ್ನ ಇಟ್ಟಿದ್ದಾರೆ. ಈಗ ಸನ್ನಿವೇಶ ಒಂದು, ಸಿಚುವೇಶನ್ 1. ರಾಜೇಶ್ ಅವರಿಗೆ ವರ್ಷಕ್ಕೆ 49,999 ರೂಪಾಯಿ ಬಡ್ಡಿ ಬರ್ತಿದೆ ಅಂತ ಅನ್ಕೊಳ್ಳಿ. ಇದು 50,000 ಮಿತಿಗಿಂತ ಕಡಿಮೆ ಇರೋದ್ರಿಂದ ಬ್ಯಾಂಕು ಝೀರೋ TDS ಅನ್ನ ಕಟ್ ಮಾಡುತ್ತೆ. ಅಂದ್ರೆ ಪೂರ್ತಿ ಹಣ ಅವರ ಕೈ ಸೇರುತ್ತೆ, ಯಾಕಂದ್ರೆ 50,000 ಲಿಮಿಟ್ ಒಳಗಡೆ ಇದೆ. ಆದ್ರೆ ಸಿಚುವೇಶನ್ 2 ನೋಡಿ, ಈಗ ಅದೇ ರಾಜೇಶ್ ಅವರಿಗೆ ಬಡ್ಡಿ 60,000 ರೂಪಾಯಿ ಬಂತು ಅಂತ ಅನ್ಕೊಳ್ಳಿ. ಇಲ್ಲಿ ಮಿತಿಗಿಂತ 10,000 ರೂಪಾಯಿ ಜಾಸ್ತಿ ಇದೆ. ನೋಡಿ, ಇಲ್ಲಿಯೇ ಇರೋದು ಟ್ವಿಸ್ಟು, ಇಲ್ಲಿಯೇ ನೀವು ಗಮನಿಸಬೇಕಾದಂತ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು. ಬ್ಯಾಂಕು ಈಗ ಹೆಚ್ಚುವರಿ 10,000 ರೂಪಾಯಿಗೆ ಮಾತ್ರ ಟ್ಯಾಕ್ಸ್ ಹಾಕಲ್ಲ, ಅದರದ್ದು ಮಾತ್ರ TDS ಕಟ್ ಮಾಡೋದಿಲ್ಲ. ಬದಲಿಗೆ ಪೂರ್ತಿ 10,000 ರೂಪಾಯಿ ಮೇಲೆ 10% TDS ಅಂದ್ರೆ ಬರೋಬ್ಬರಿ 6,000 ರೂಪಾಯಿಯನ್ನ ಕಟ್ ಮಾಡುತ್ತೆ. ಸೊ ಇದನ್ನೇ ನಾವು TDS ಟ್ರ್ಯಾಪ್ ಅಂತ ಕರೆಯೋದು. ಸೊ ಇದಕ್ಕಾಗಿಯೇ ನೀವು ನಿಮ್ಮ ಬಡ್ಡಿಯ ಲೆಕ್ಕಾಚಾರವನ್ನ ಸರಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ನೀವು ಹಣ ಕಳ್ಕೊಳ್ಬೇಕಾಗತ್ತೆ. ನೋಡಿ, ಎಫ್ ಡಿಯಲ್ಲಿ ಹಿಡನ್ ಲಾಸ್ ಅಂತಾನು ಕೂಡ ಇದೆ. ಉದಾಹರಣೆ ಕೊಡೋದಿದ್ರೆ, ಇಲ್ಲಿ ಒಂದು ವೇಳೆ ರಾಜೇಶ್ ತಮ್ಮ ಪ್ಯಾನ್ ಕಾರ್ಡ್ ಅನ್ನ ನೀಡಿಲ್ಲ ಅಂತ ಆಗಿದ್ರೆ ಬ್ಯಾಂಕ್ 20% ಅಂದ್ರೆ 12,000 ರೂಪಾಯಿಯಷ್ಟು ಕಡಿತ ಮಾಡ್ತಿತ್ತು. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಹೌದು, ಈ TDS ನಿಂದ ಬಚಾವಾಗೋದು ಹೇಗೆ ಅಂತ. ನೋಡಿ, ಅದಕ್ಕೊಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿಯನ್ನು ನಾನೀಗ ನಿಮಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಸ್ಪ್ಲಿಟ್ ಟೆಕ್ನಿಕ್, ವಿಭಜಿಸುವ ವಿಧಾನ. ಏನಿದು ಸ್ಪ್ಲಿಟ್ ಟೆಕ್ನಿಕ್ ಅಂತ ಹೇಳಿದ್ರೆ ಹಣವನ್ನ ವಿಭಜಿಸುವುದು. ಅಂದ್ರೆ ನೀವೀಗ 20 ಲಕ್ಷ ರೂಪಾಯಿಯನ್ನ ಎಫ್ ಡಿ ಇಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಿ. ಆದ್ರೆ ಆ 20 ಲಕ್ಷ ರೂಪಾಯಿಯನ್ನ ಒಂದೇ ಬ್ಯಾಂಕ್ನಲ್ಲಿ ಇಡುವ ಬದಲು ಅದನ್ನ ಬ್ಯಾಂಕ್ ಎ ಅಲ್ಲಿ ಒಂದು ಸ್ವಲ್ಪ, ಬ್ಯಾಂಕ್ ಬಿ ಅಲ್ಲಿ ಒಂದು ಸ್ವಲ್ಪ, ಬ್ಯಾಂಕ್ ಸಿ ಅಲ್ಲಿ ಅಂತ ಹೇಳಿ ಹೂಡಿಕೆಯನ್ನ ಮಾಡಿ, ಅಂದ್ರೆ ಸ್ಪ್ಲಿಟ್ ಮಾಡಿ ಅಂತ. ಆಗ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಬ್ಯಾಂಕ್ ಎ ಇಂದ 40,000 ರೂಪಾಯಿ ಬಡ್ಡಿ ಬರುತ್ತೆ ಅಂತ ಇಟ್ಕೊಳ್ಳೋಣ, ಬ್ಯಾಂಕ್ ಬಿ ಇಂದ 40,000 ರೂಪಾಯಿ ಬರುತ್ತೆ, ಬ್ಯಾಂಕ್ ಸಿ ಇಂದ 40,000 ರೂಪಾಯಿ ಬರುತ್ತೆ. ಇಲ್ಲೆಲ್ಲೂ ಕೂಡ ನಿಮ್ಮ ಬಡ್ಡಿ 50,000 ಮಿತಿಯನ್ನ ಮೀರಿಲ್ಲ, ಹಾಗಾಗಿ TDS ಕಟ್ ಆಗಲ್ಲ. ನೋಡಿ, ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, ಬ್ಯಾಂಕ್ ಎ ಬಡ್ಡಿ 40,000 ರೂಪಾಯಿ, TDS ಇಲ್ಲ. ಬ್ಯಾಂಕ್ ಬಿ ಇಂದ ಬರೋ ಬಡ್ಡಿ 40,000 ರೂಪಾಯಿ, TDS ಇಲ್ಲ, 50,000 ಮಿತಿ ಒಳಗಡೆ ಇದೆ. ಬ್ಯಾಂಕ್ ಸಿ ಅಲ್ಲಿ ಬರುವಂತ ಬಡ್ಡಿ 40,000 ರೂಪಾಯಿ, TDS ಇಲ್ಲ. ನಿಮ್ಮ ಒಟ್ಟು ಬಡ್ಡಿ 1,20,000 ರೂಪಾಯಿ ಆಗಿದ್ರೂ ಕೂಡ ಯಾವುದೇ ಒಂದು ಬ್ಯಾಂಕ್ನಲ್ಲಿ ನೀವು ಮಿತಿಯನ್ನ ಮೀರಿರೋದಿಲ್ಲ, 50,000 ರೂಪಾಯಿ ದಾಟಿರೋದಿಲ್ಲ. ಆದ್ದರಿಂದ ನಿಮಗೆ TDS ಕಟ್ ಆಗಲ್ಲ, TDS ಝೀರೋ. ಗಮನಿಸಿ, ಇದು ಬೇರೆ ಬೇರೆ ಬ್ಯಾಂಕ್ಗಳಾಗಿರಬೇಕು, ಒಂದೇ ಬ್ಯಾಂಕಿನ ಬೇರೆ ಬೇರೆ ಬ್ರಾಂಚ್ಗಳಲ್ಲ. ಹಾಗೆ ಮಾಡಿದ್ರೆ ನಿಮಗೆ ಹಣ ಕಟ್ ಆಗುವಂತ ಚಾನ್ಸಸ್ ಇದೆ. ನೋಡಿ, ಈ ತರ ಸ್ಪ್ಲಿಟ್ ಮಾಡೋದ್ರಿಂದ ಹೆಚ್ಚುವರಿ ಪ್ರಯೋಜನ ಏನು ಅಂತ ಹೇಳಿದ್ರೆ, DICGC ಅಡಿಯಲ್ಲಿ ಪ್ರತಿ ಬ್ಯಾಂಕಿಗೆ 5 ಲಕ್ಷದ ವಿಮಾ ಸುರಕ್ಷತೆ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಈಗ ತುಂಬಾ ಜನ ಕೇಳೋದೇನು ಅಂತ ಹೇಳಿದ್ರೆ, ಹೆಚ್ಚಿನ ಲಾಭದ ಅವಕಾಶದ ಬಗ್ಗೆ ಹೇಳಿ, ನಾವು ಎಫ್ ಡಿ ಇಡಬೇಕು, ನಮಗೆ ಎಫ್ ಡಿ ಅಲ್ಲಿ ಹೆಚ್ಚಿನ ಲಾಭ ಬರಬೇಕು ಅಂತ. ಅದು ಹೇಗೆ ಸಾಧ್ಯ?
ನೋಡಿ, ಚಿನ್ನದ ಬೆಲೆ ಏರಿಳಿತ, ಷೇರು ಮಾರುಕಟ್ಟೆಯ ಏರಿಳಿತಗಳ ನಂತರ ಪ್ರತಿಯೊಬ್ಬರು ಕೂಡ ಸುರಕ್ಷಿತ ಮತ್ತು ಹೆಚ್ಚಿನ ಬಡ್ಡಿ ಕೊಡುವಂತ FD ಫಿಕ್ಸೆಡ್ ಡೆಪಾಸಿಟ್ಗಳತ್ತ ನೋಡ್ತಾ ಇದ್ದಾರೆ. ನೀವು ಕೂಡ ಹೆಚ್ಚು ಬಡ್ಡಿ ಕೊಡುವಂತ FD ಬಗ್ಗೆ ಹುಡುಕ್ತಾ ಇದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಮುಂದಿನ 30 ಸೆಕೆಂಡ್ಗಳಲ್ಲಿ ನಾವು ಪ್ರಸ್ತುತ ಲಭ್ಯವಿರುವಂತ FDಗಳಲ್ಲಿ ಗರಿಷ್ಠ ಬಡ್ಡಿ ದರ ನೀಡುವಂತ ಬ್ಯಾಂಕ್ಗಳು ಯಾವುದು ಅಂತ ಹೇಳುವಂತದನ್ನ ನೋಡ್ತಾ ಹೋಗೋಣ. ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಮೊದಲನೇದಾಗಿ 5 ವರ್ಷದ ಅವಧಿಗೆ ನೀವು FD ಅನ್ನ ಇಡ್ತೀರಿ ಅಂತ ಹೇಳಿದ್ರೆ ಮೊದಲನೇದಾಗಿ ಶ್ರೀರಾಮ್ ಫೈನಾನ್ಸ್, ಇವರು 8.10% ಅಂದ್ರೆ 8.10% ಬಡ್ಡಿಯನ್ನ ಕೊಡ್ತಾರೆ. ಹಾಗೇನೆ ಸೂರ್ಯೋದಯ SFB ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇವರು 7.90 7.9% ನಷ್ಟು ಬಡ್ಡಿಯನ್ನ ಕೊಡ್ತಾರೆ. ಇಲ್ಲ ನಾನು 3 ವರ್ಷದ ಅವಧಿಗೆ ಬಡ್ಡಿಯನ್ನ ಇಡ್ತೀನಿ ಅಂತ ನೀವು ಹೋಗೋದಿದ್ರೆ ನಿಮಗೆ ಶಿವಾಲಿಕ್ SFB ಅಂತ ಇದೆ, ಇವರು 6.75% ಬಡ್ಡಿಯನ್ನ ಕೊಡ್ತಾರೆ. ಅದೇ ತರ ಉತ್ಕರ್ಷ್ SFB ಅಂತ ಇದೆ, ಇವರು 7.5% ನಂತೆ ಬಡ್ಡಿಯನ್ನ ಕೊಡ್ತಾರೆ. ಇನ್ನು 1 ವರ್ಷದ ಅವಧಿಗೆ FD ಇಡ್ತೀರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿಯೇ ಅಸಲಿ ಮ್ಯಾಜಿಕ್ ಇರೋದು. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಅಲ್ಪಾವಧಿಯ FDಗಳಲ್ಲಿ ಹೂಡಿಕೆ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಯಾರು ಹೆಚ್ಚು ಬಡ್ಡಿಯನ್ನು ಕೊಡ್ತಾರೆ ನೋಡಿ, ಯುನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಸಾಮಾನ್ಯ ನಾಗರಿಕರಿಗೆ 7.5%, ಹಿರಿಯ ನಾಗರಿಕರಿಗೆ ಬರೋಬ್ಬರಿ 8% ಬಡ್ಡಿ ದರವನ್ನ ನೀಡ್ತಾ ಇದೆ. ಅಲ್ಪಾವಧಿಯ FDಗಳಲ್ಲಿ 8% ಇಂಟ್ರೆಸ್ಟ್ ಸಿಗೋದು ಭಾರಿ ಅಪರೂಪ, ಬಹಳ ಅಪರೂಪ ಅಂತ ಹೇಳ್ಬೋದು. ನೀವು ಈ ಯುನಿಟಿ FDಯನ್ನ ಕ್ರೆಡಿಟ್ ಪೇ ಆಪ್ ಮೂಲಕ ಬುಕ್ ಮಾಡಿದ್ರೆ ನಿಮಗೆ ಹೆಚ್ಚುವರಿ 1% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಅಂದ್ರೆ ಸ್ಥಿರ ಆದಾಯದ ಜೊತೆಗೆ ಹೆಚ್ಚಿನ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಈಗಲೇ ಕ್ರೆಡಿಟ್ ಪೇ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲೇ ಕುಳಿತು ಕೇವಲ 5 ನಿಮಿಷಗಳಲ್ಲಿ FD ಬುಕ್ ಮಾಡಿ ಜಾಸ್ತಿ ಇಂಟ್ರೆಸ್ಟ್ ಕೊಡುವಂತ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಿ ಒಳ್ಳೆ ಆದಾಯವನ್ನ ಗಳಿಸಿ. ಇನ್ನು 2ನೇ ಪಾಯಿಂಟ್, ನಿಮ್ಮ ಒಟ್ಟು ಆದಾಯ. 2026ರ ಹೊಸ ತೆರಿಗೆ ಪದ್ಧತಿಯಡಿ ನಿಮ್ಮ ಒಟ್ಟು ಆದಾಯ ಅಂದ್ರೆ ಸಂಬಳ ಪ್ಲಸ್ FD ಬಡ್ಡಿ ಪ್ಲಸ್ ಇತರ ಮೂಲಗಳು ಸೇರಿ 12 ಲಕ್ಷದವರೆಗೆ ಇದ್ರೆ ಸೆಕ್ಷನ್ 87A ರಿಯಾಯಿತಿಯೊಂದಿಗೆ ನಿಮ್ಮ ತೆರಿಗೆ ಶೂನ್ಯವಾಗಿರುತ್ತೆ. ಇನ್ನು ನೀವು ಸ್ಯಾಲರಿಡ್ ಸಂಬಳ ಪಡೆಯುವವರಾಗಿದ್ರೆ ನಿಮಗೆ ಹೆಚ್ಚುವರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಸಿಗುತ್ತೆ. ಅಂದ್ರೆ ನೀವು 12,75,000 ರೂಪಾಯಿ ಗಳಿಸಿದ್ರು ಕೂಡ ಯಾವುದೇ ತೆರಿಗೆಯನ್ನ ಪಾವತಿಸಬೇಕಾಗಿಲ್ಲ. ಆದ್ರೆ ನಿಮ್ಮ FD ದೊಡ್ಡದಾಗಿದ್ದು ಅದನ್ನ ಸ್ಪ್ಲಿಟ್ ಮಾಡೋದಕ್ಕೆ, ವಿಭಜಿಸಲು ಸಾಧ್ಯವಾಗದೇ ಇದ್ರೆ ಏನ್ ಮಾಡಬೇಕು ನೋಡಿ, 2026ರಲ್ಲಿ ಹಳೆಯ ಫಾರ್ಮ್ 15G ಮತ್ತೆ 15H ಬಳಕೆಯಲ್ಲಿಲ್ಲ. ಅವುಗಳ ಬದಲಿಗೆ ಈಗ ಏಕೀಕೃತ ಫಾರ್ಮ್ 121 ಜಾರಿಗೆ ಬಂದಿದೆ. ನಿಮ್ಮ ವರ್ಷದ ಒಟ್ಟು ಆದಾಯವು ತೆರಿಗೆ ಮಿತಿಗಿಂತ ಕಡಿಮೆ ಇದ್ರೆ ವರ್ಷದ ಆರಂಭದಲ್ಲೇ ನಿಮ್ಮ ಬ್ಯಾಂಕಿಗೆ ಫಾರ್ಮ್ 121 ಅನ್ನು ಸಲ್ಲಿಸಿ, ಇದು ನನ್ನ ಆದಾಯವು ತೆರಿಗೆಗೆ ಒಳಪಡೋದಿಲ್ಲ, ಆದ್ರಿಂದ ದಯವಿಟ್ಟು ನನ್ನ ಬಡ್ಡಿಯನ್ನ ಕಡಿತಗೊಳಿಸಬೇಡಿ ಅಂತ ಹೇಳುವ ಕಾನೂನುಬದ್ಧ ಘೋಷಣೆಯನ್ನ ನೀವು ಈ ಫಾರ್ಮ್ ಮೂಲಕ ಮಾಡಬಹುದು. ಆಗ ಬ್ಯಾಂಕು ನಿಮ್ಮ TDS ಅನ್ನ ಕಟ್ ಮಾಡೋದಿಲ್ಲ, ಕಡಿತಗೊಳಿಸೋದಿಲ್ಲ. ಇನ್ನು ಹಿರಿಯ ನಾಗರಿಕರ ಎಕ್ಸಾಂಪಲ್ ತಗೊಳ್ಳೋದಿದ್ರೆ ನಮ್ಮ ಹಿರಿಯ ನಾಗರಿಕರಿಗೆ ಇಲ್ಲಿ ದೊಡ್ಡ ಲಾಭ ನೋಡಿ, ದಂಪತಿಗಳು ತಮ್ಮ FDಗಳನ್ನ ಹಂಚಿಕೊಳ್ಳಬಹುದು. ಪತಿ ಮತ್ತೆ ಪತ್ನಿ ಇಬ್ಬರೂ ಕೂಡ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ತಲಾ 1 ಲಕ್ಷ ರೂಪಾಯಿ ಬಡ್ಡಿಯನ್ನ ಗಳಿಸ್ತಾ ಇದ್ದು ಬೇರೆ ಯಾವುದೇ ರೀತಿಯಾದಂತ ಇನ್ಕಮ್ ಆದಾಯ ಇಲ್ಲದೆ ಇದ್ರೆ ಅವರು 2 ಲಕ್ಷದ ವಾರ್ಷಿಕ ಆದಾಯದ ಮೇಲೆ 0 ಟ್ಯಾಕ್ಸ್ ಮತ್ತೆ 0 TDS ಅನ್ನ ಪಡಿತಾರೆ. ಅವರಿಗೆ TDS ಕಟ್ ಆಗೋದಿಲ್ಲ. ಯಾವುದೇ ದಾಖಲೆಗಳ ಕಿರಿಕಿರಿ ಇಲ್ಲ, ರೀಫಂಡ್ ಕ್ಲೈಮ್ ಮಾಡುವ ಅಗತ್ಯ ಇಲ್ಲ, ಕೇವಲ ಲಾಭ. ಇನ್ನು ಒಂದು ವೇಳೆ ಬ್ಯಾಂಕು ಈಗಾಗಲೇ TDS ಅನ್ನ ಕಟ್ ಮಾಡಿದ್ರೆ, ಕಡಿತಗೊಳಿಸಿದ್ರೆ ಗಾಬರಿ ಆಗಬೇಡಿ. ನೀವು ನಿಮ್ಮ ITR ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ರೂಪಾಯಿಯನ್ನ ಕೂಡ ನೀವು ರೀಫಂಡ್ ಆಗಿ ಮರಳಿ ಪಡೆಯುವಂತ ಅವಕಾಶ ಇದೆ. ನಿಮ್ಮ ಪ್ಯಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ಯಾ ಅಂತ ಹೇಳುವಂತದನ್ನ ಈಗಲೇ ಖಚಿತಪಡಿಸಿಕೊಳ್ಳಿ. ಇಲ್ಲದೇ ಇದ್ರೆ ಬ್ಯಾಂಕು 20% ಕಟ್ ಮಾಡುತ್ತೆ ಮತ್ತು ತೆರಿಗೆ ಇಲಾಖೆಯು ಆ ಪಾವತಿಯನ್ನ ಗುರುತಿಸದೇ ಇರಬಹುದು. ಹಾಗಾಗಿ ನಿಮಗೆ ರೀಫಂಡ್ ಕೂಡ ಬರ್ಲಿಕ್ಕಿಲ್ಲ, ಹುಷಾರಾಗಿರಿ. ಸೊ ಫೈನಲಿ ನಿಮ್ಮ FDಗಳನ್ನ ಸ್ಪ್ಲಿಟ್ ಮಾಡಿ, ಡಿವೈಡ್ ಮಾಡಿ 12 ಲಕ್ಷದ ರಿಯಾಯಿತಿಯನ್ನ ಬಳಸಿ ಮತ್ತು ಹೊಸ ಫಾರ್ಮ್ 121 ಇದೆಯಲ್ಲ ಅದನ್ನ ಬ್ಯಾಂಕಿಗೆ ಸಲ್ಲಿಸೋದನ್ನ ಮರಿಬೇಡಿ. ಟ್ಯಾಕ್ಸ್ ಫ್ರೀ ಸಂಪತ್ತು ಅಂತ ಹೇಳುವಂತದ್ದು ಅದೃಷ್ಟ ಅಲ್ಲ, ಅದು ನಿಯಮಗಳನ್ನ ತಿಳಿದು ಪಾಲಿಸೋದ್ರಲ್ಲಿರುತ್ತೆ. ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೆ ಇದನ್ನ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ತುಂಬಾ ಜನ, ಹೆಚ್ಚಿನವರು ಬ್ಯಾಂಕ್ ಅಲ್ಲಿ FD ಇಡ್ತಾರೆ, ಸೇಫ್ ಅಂತ ಹೇಳಿ ಕರೆಕ್ಟ್. ಆದ್ರೆ ಅದರಲ್ಲಿ ಬರುವಂತ ಬಡ್ಡಿ ಇದೆಯಲ್ಲ, ಈ TDS ನಿಯಮಗಳು, ಈ ಹೊಸ ರೂಲ್ಸ್ಗಳು ಗೊತ್ತಿಲ್ಲದೆ ಇರೋದ್ರಿಂದ ಸುಮ್ಮನೆ ಹಣ ಅಲ್ಲಿ ಕಟ್ ಆಗೋಗುತ್ತೆ, ಬ್ಯಾಂಕ್ನವರು ಕಟ್ ಮಾಡ್ತಾ ಇರ್ತಾರೆ. ಸೊ ಈ ಮಾಹಿತಿಯನ್ನು ಅವರು ತಿಳ್ಕೊಂಡ್ರೆ ಅಲ್ಲಿ ಕಟ್ ಆಗುವಂತ ಹಣವನ್ನ ಉಳಿಸಬಹುದು, ಅದರಿಂದ ಅವರಿಗೆ ಲಾಭ ಆಗುತ್ತೆ. ಹಾಗಾಗಿ ದಯವಿಟ್ಟು ಇದನ್ನ ಶೇರ್ ಮಾಡಿ, ಹಾಗೇನೆ ಬಾಸ್ ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.